ಹಬ್ಬದೆಲ್ಲ ಕ್ಲೀನಿಂಗ್ ಆಗ್ತಾ ಇದೆ. ಪಾಪುದೆಲ್ಲ ಬೀಳಬಾರ್ದು ಅಂತ ಅದ್ರ ಮೇಲೆ ಒಂದು ಬೆಡ್ಶೀಟ್ ಈ ಥರ ಹಾಕ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅವನಿಗೇನು ಇದಾಗಿಲ್ಲ. ನಾನು ಇಲ್ಲಿ ನಿಂತ್ಕೊಂಡು ತೂಗ್ತಾ ಇದ್ದೆ. ಸೊ ಅವನಿಗೂ ಕೂಡ ಡಸ್ಟ್ದೇನು ಇದಾಗಿಲ್ಲ. ನೋಡಿ ಮನೆಯೆಲ್ಲ ಫುಲ್ಲು ಯಾವ ಥರ ಗಲೀಜಾಗಿದೆ ಅಂತ. ಹಬ್ಬ ಬಂದ್ರೇ ಹಾಗೆ ಮಾರಿ ಹಬ್ಬ ಅಂತ. ಕೆಲಸ್ತವ್ರೆ ಇಲ್ಲವ್ರಿ, ಬನ್ನಿ ಇಲ್ಲಿ ಈ ಗೋಡೆ ಹತ್ರ. ಆ ಕುದುರೆ ಮೇಲೆಲ್ಲ ಕ್ಲೀನ್ ಮಾಡಿ. ಆ ಗಂಡನ್ನೆಲ್ಲ ಇದು ಮಾಡ್ತಾವನಲ್ಲ ಇವ. ಟಿವಿ ಹತ್ರ ಮೇಲ್ಗಡೆ ಕೆಳಗಡೆ. ನೋಡಿ ಇದನ್ನ ಒಗೆಯಕ್ಕೆ ಒಂದಿನ ಬೇಕು. ಓ ನಾ ಬಂದಾಗ ತುಂಬಿಸ್ಬಿಟ್ಟು ಹೋಗಿದ್ನಲ್ಲ, ಅಲ್ಲಿ ತನಕ ಕ್ಲೀನೇ ಮಾಡಿಲ್ಲ ನಾನು. ಈ ಗೊಂಬೆನ ನಾನು ಒಂದ್ಸಲ ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಹೋಗಿದ್ದು. ರಮ್ಮು ಇಲ್ಲೆಲ್ಲ ನೋಡಿ ಎಷ್ಟು ಗಲಿ. ಈಗ ಇದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಹಂಗೆ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ತುಂಬು. ನೋಡಿ ನಮ್ಮ ರಮ್ಮು ನೀಟಾಗಿ ಇವಾಗ ಒಂದು ಕಡೆಯಿಂದ ಗುಡಿಸ್ಕೊಬರ್ತಾಳೆ. ಹಳ್ಳಿ ಕಡೆ ಎಲ್ಲ ಹಬ್ಬ ಅಂದರೆ ಹಬ್ಬ ಒಂದು ವಾರ ಇಲ್ಲ ಒಂದು ತಿಂಗ ಅಂತಲೇ ಶುರು ಮಾಡ್ತಾರೆ. ಈ ಥರ ದುಂಬೊಡೆಯೋದು, ಪಾತ್ರೆಗಳು ಇರೋ ಪಾತ್ರೆಗಳೆಲ್ಲ ತಕ್ಕೊಂಡು ತೊಳೆಯೋದು, ಬೀರುಲಿರೋ ಬಟ್ಟೆ ಎಲ್ಲೆಲ್ಲಿ ಬಟ್ಟೆ ಇಟ್ಟಿರ್ತಾರೆ ಅದನ್ನೆಲ್ಲನೂ ಒಂದು ಕಡೆಯಿಂದ ಹಜ್ಜೋದು. ಅದರಲ್ಲೂ ಹೆಂಗಸ್ರಂತೂ ಕೇಳೋಂಗೆ ಇಲ್ಲ. ಆ ಬಟ್ಟೆ ಎತ್ಕೋಬೇಕಾದ್ರೂ ತಣ್ಣೀರು ಸ್ನಾನ, ಹಜ್ಬೇಕಾದ್ರೂ ತಣ್ಣೀರು ಸ್ನಾನ, ಆಮೇಲೆ ದುಮ್ ಗುಡಿಸ್ಬೇಕಾದ್ರೂ ಸ್ನಾನ, ಈ ಥರ ಎಲ್ಲ ಮಾಡ್ತಾರೆ. ಬಟ್ ಇವಾಗ ಆ ಥರ ಏನಿರಲ್ಲ. ನೀಟಾಗಿ ಒಂದು ಕಡೆಯಿಂದ ಅಲ್ಲಲ್ಲೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಂದ್ಬಿಡ್ತಾರೆ. ಬಟ್ ಇಲ್ಲಿ ಯಾಕೆ ಈ ಥರ ಇಷ್ಟೊಂದು ಧೂಳು ಅಂದರೆ, ಇದು ಫ್ಯಾಕ್ಟ್ರಿ ಹತ್ರ ಇರೋದು. ಶುಗರ್ ಫ್ಯಾಕ್ಟ್ರಿ ಅಂತ ಇದೆ ಕಬ್ಬಂದು. ಅಲ್ಲಿ ಇದಿರೋ ಫ್ಯಾಕ್ಟ್ರಿ ಧೂಳೆಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಬಂದು ಕೂರ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಜಾಸ್ತಿ ಇಲ್ಲಿ ಡಸ್ಟ್ ಅಲರ್ಜಿ ಆಗ್ತಾ ಇರುತ್ತೆ. ಡಸ್ಟೆಲ್ಲ ತುಂಬ್ಕೊಬಿಟ್ಟಿರುತ್ತೆ. ನಮ್ಮ ಕಾಲುಗಳಂತೂ ನೋಡಿದ್ರೆ ನೀವು ಅಷ್ಟೇ ಹೆಂಗಾಗ್ಬಿಟ್ಟಿದೆ ನೋಡಿ ಈ ಟೈಲ್ಸ್ನೆಲ್ಲ. ಅದರಲ್ಲೂ ಈ ವೈಟ್ ಕಲರ್ ಟೈಲ್ಸ್ಗಂತೂ ಒಂದಕ್ಕೆ ಕಾಣಿಸೋದೇ ಇಲ್ಲ. ವೈಟ್ ಕಲರ್ ಟೈಲ್ಸ್ಗಂತೂ ಎಷ್ಟೇ ನಾವು ನೀಟಾಗಿ ಇಟ್ಕೊಂಡ್ರು ಗಲೀಜಾಗಿ ಕಾಣಿಸೋದು. ಇವಾಗೆಲ್ಲ ಕ್ಲೀನ್ ಆಗ್ತಾ ಇದೆ. ಇವಾಗ ಗ್ರಾಮ ದೇವತೆ ಹಬ್ಬ ಬರೋದ್ರಿಂದ ಎಲ್ಲನೂ ಒಂದು ಕಡೆಯಿಂದ ರೆಡಿ ಮಾಡ್ತಾ ಇದೆ. ನನ್ನ ಆಟ ನಮ್ಮ ಬ್ರಹ್ಮು ನೋಡಿ ಈ ಒಂದು ಮನೆ ಪ್ರೀತಿ ಮಾಡಿ ಕೂರಿಸಿದ್ದೀನಿ. ಮೊದಲೆಲ್ಲ ನಮಗೆ ಆಟ ಆಡೋಕ್ಕೆ ಅಂದರೆ ಇಷ್ಟ, ನಮ್ಮ ಮನೇಲಿ ಇರಲಿಲ್ಲ. ಇವಾಗ ಆಡೋಕ್ಕೆ ಅಂತ ತಂದುಕೊಟ್ಟವ್ರೆ. ಬಟ್ ಆ ಏಜ್ ಮುಗ್ದೋಗೈತೆ. ತಪ್ಪು ಹಾಕದ್ನ ಇವಾಗ ಆಟ ಆಡೋ ಏಜ್ ಅಂತೂ ಅಲ್ಲ. ಸುಮ್ಮನೆ ಕೂತಿದ್ದೀವಲ್ಲ ಅಂತ ಟೈಮ್ ಪಾಸ್ ಕಾಡ್ತಾಯಿದ್ದೀವಿ. ಬಟ್ ಹುಣಸೆ ಬೀಜಗಳಿಲ್ಲ. ಸೊ ಹಾಗಾಗಿ ಕಡಲೆ ಬೀಜದಲ್ಲಿ ಆಡ್ತಾಯಿದ್ದೆ. ಕಡಲೆ ಬೀಜ ಅಲ್ಲ, ಕಡಲೆಕಾಳಲ್ಲಿ. ಕಡಲೆಕಾಳು ತಾನಿರಮ್ಮು. ಅಯ್ಯೋ 3 ತಿಂಗಳು ಅಡುಗೆ ಮನೆಗೆ ಹೋಗ್ದಿದ್ದಕ್ಕ ಎಲ್ಲನೂ ಮರ್ತ್ಕೊ ಕೂತಿದ್ದೀನಲ್ಲವ. ಹಿಂಗಾದರೆ ಏನು ಮಾಡೋದು? ಡೈರೆಕ್ಟ್ ಅಡುಗೆ ಮನೆಗೆ ಹೋಗಿ ಸಾಂಬಾರು ಮಾಡು ಅಂದರೆ ಏನೋ ನನ್ನ ಕಥೆ. ತುಂಬಾ ಕಷ್ಟ ಆಯಿತು. ಇವಾಗೆಲ್ಲ ಈ ಥರ ರೆಡಿ ಸಿಗುತ್ತೆ. ಮೊದಲೆಲ್ಲ ಎಷ್ಟು ಚೆನ್ನಾಗಿರೋದಿರ್ತಿತ್ತು ಅಲ್ವರಮ್ಮ. ಇಲ್ಲಿ ಹಾಕೊಳ್ಳೋಕ್ಕೆ ಅಂದರೆ ಕೆತ್ತಿರೋದನ್ನೆಲ್ಲ ಒಂದು ಸೈಡ್ ಹಾಕೊಳ್ಳೋದಕ್ಕೆ ಅಂತ ಒಂಥರ ಬಾಕ್ಸ್ ಎಲ್ಲ ಇರ್ತಿತ್ತು. ಅವಾಗ ಯಾರೂ ಮಾಡಿಸ್ಕೊಡ್ಲೇ ಇಲ್ಲ ನಮಗೆ. ಅಯ್ಯೋ ಎಷ್ಟು ಗೋಗರ್ದಿದ್ದೀವಿ ಅಂದರೆ, ಅಯ್ಯೋ ನನ್ನ ಹಾಕೋಯ್ತು. ಮಾತಾಡ್ತಾ ನನ್ನ ಯಮ್ಮನ ನನ್ನ ಕರನ ನಾನು ಮಿಸ್ ಮಾಡ್ಕೊಬಿಟ್ಟೆ ಗಾಯ್ಸ್. ನಾಲ್ಕು ಬಂದರೆ ಯಮ್ಮ ಅನ್ಕೋತೀವಿ. ಬೂದಿ ಎಲ್ಲ ಉಳಿಸಿದ್ರಲ್ಲ. ಎಷ್ಟೋ ಸಲ ಇದರಲ್ಲಿ ನಾವು ಸೋತು ಬೂದಿನ ಇದ್ರ ತುಂಬ ಹಾಕ್ಬಿಟ್ಟು
ಅಂದರೆ ಜಾಸ್ತಿ ಆಗ್ತಿರಲಿಲ್ಲ, ಲೈಟಾಗಿ ಹಾಕಿ ಉರುಪಿಸ್ತಾಯಿದ್ರು. ಹಾಯ್, ನಮ್ಮ ಪಾಪು ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮಗೆ? ಹಾಯ್ ಹೂ ಅಂತ ಅವನ ಪಾಡಿಗೆ ಅವನು ಆಟಾಡ್ತಾ ಇದ್ದಾನೆ, ನಮ್ಮ ಪಾಡಿಗೆ ನಾವು ಆಟಾಡ್ತಾ ಇದ್ದೀವಿ. ಏನು ಹಬ್ಬದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಡ್ತಾ ಕೂತಿದ್ದೀರಾ ಅಂದ್ಕೊತಾ ಇದ್ದೀರಾ? ಹಬ್ಬದೆಲ್ಲ ಕೆಲಸನೂ ಮುಗೀತು ಆಲ್ಮೋಸ್ಟ್. ನೋಡಿ ಈಗ ಮನೆಯೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅಡುಗೆ ಮನೆ ಕ್ಲೀನ್ ಮಾಡೋದೊಂದು ಮಾಡಿಲ್ಲ, ಹಾಕ್ತೀನಿ ಕ್ಲೀನಾಗಿರೋದು. ನೆನ್ನೆ ಎಲ್ಲ ದುಂಬೆಲ್ಲ ಗೂಡಿಸಿದ್ದಾರೆ, ಇವತ್ತೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇನ್ನೇನು ಅಂದರೆ ನಾಳೆ ಎಲ್ಲ ಬೆಡ್ಶೀಟ್ ಎಲ್ಲ ಹೋಗಿದ್ರೆ ಅಲ್ಲಿಗೆ ಮುಗೀತು. ನಮ್ಮ ರಮ್ಯಾ ಇರಲಿಲ್ಲ ಅಂದಿದ್ರೆ ನಮ್ಮ ಮಮ್ಮಿ ಕತೆ ಗೋವಿಂದ ಗೋವಿಂದ ಗೋಪಾಲ. ಪಾಪು ಬಟ್ಟೆಗಳು ಬೇರೆ ಬಿದ್ದೋಗುತ್ತೆ, ಅದನ್ನು ಹಾಕ್ಕೊಂಡು ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡ್ಕೊಂಡು, ಅಯ್ಯೋ ಶಿವ. ನಮ್ಮ ತಗ್ಡೂರಲ್ಲಿ ನಮ್ಮನೆ ಚಿಕ್ಕದಾಗಿರ್ತಿತ್ತಾ, ಹಬ್ಬ 3 ದಿನ ಇಲ್ಲ 4 ದಿನ ಅಂತ ಕೆಲಸಕ್ಕೆ ಆಗ್ತಾಯಿದ್ದದ್ದು. ಎಲ್ಲರ ಮೊದಲು ಕೆಲಸನೇ ಮುಗ್ದೋಗಿರೋದು, ಆವಾಗ ನಾವು ಕೆಲಸ ಮಾಡ್ತಿದ್ದಿದ್ದು ಅಲ್ವ ರಮ್ಮ? ಎಲ್ಲ ನಿಮ್ಗೇನ ನೀವ್ಯಾವಾಗ ಮಾಡ್ತೀರಾ? ಬಟ್ಟೆ ಹಜ್ಜಿಲ್ಲ, ದುಂಬೊಡ್ದಿಲ್ಲ ಅಂತ ಅನ್ನೋರು. ಅವರು ಮಾಡೋ ಅಷ್ಟರಲ್ಲಿ ನಾವೇ ಬೇಗ ಮುಗಿಸ್ತೀವಿ. ಅವಾಗೆಲ್ಲ ಬೋರಿಂಗಲ್ಲಿ ಹೊತ್ಕೊಂಡು ಮಾಡ್ತಿದ್ವಿ. ಬೋರ್ವೆಲ್ ಹೊತ್ತು ಅದುವೇ ಎಷ್ಟು ಚೆನ್ನಾಗಿ ನಿಂತ್ಕೊತಿದ್ರು ಸರ್ದಿ, ಅದುವೇ ಬೋರಿಂಗಲ್ಲಿ ಹೊತ್ತಕ್ಕೂ. ಇವಾಗ ಯಾವುದೇ ಥರ ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗೋದು. ಆದರೂ ಒಂದೊಂದ್ಸಲ ಆ ಲೈಫೇ ಬೇಕು ಅನಿಸುತ್ತೆ. ನೀವು ಯಾರೆಲ್ಲ ಈ ಒಂದು ಆಟನ ಆಡಿದ್ದೀರಾ ಕಮೆಂಟ್ ಮಾಡಿ. ಈಗೆಲ್ಲ ಯಾರೂ ಆಡೋದೇ ಇಲ್ಲ ಇದನ್ನು ಬಿಡು, ಇವಾಗೆಲ್ಲ ಮೊಬೈಲು. ಎಲ್ಲ ಮೊಬೈಲ್ಗೆ ಅಡಿಟ್ ಆಗಿಬಿಟ್ಟವ್ರೆ ಮಕ್ಕಳಂತೂ. ನಾವು ಅವಾಗ ಎಷ್ಟು ಥರ ಆಟ ಆಡ್ತಿದ್ವಿ. ಕಲ್ಲೆಲ್ಲ ಹಾಯ್ಕೊಂಡು ಬಂದು ಆನೆಕಲ್ಲಾಟ, ಆಮೇಲೆ ಬಳಗಜಾಟ ಅಂತೆಲ್ಲ ಆಟ ಆಡ್ತಾಯಿದ್ವಿ. ಇವಾಗ ಮೊಬೈಲಲ್ಲಿ 1-2 ಗೇಮು, ಇಲ್ಲಾಂದರೆ ರೀಲ್ಸು, ಇಲ್ಲ ಅಂತಂದರೆ ಯೂಟ್ಯೂಬ್ ವೀಡಿಯೋ ಇದೆ. ಚಿಕ್ ಚಾಕ್. ಏನಿದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀರಾ ಅನ್ಕೋತಾ ಇದ್ದೀರಾ? ಈಗ ತಾನೇ ಜಸ್ಟ್ ನಮ್ಮ ಪಾಪುಗೆ ವಿಟಮಿನ್ D3 ಇದು ಟಾನಿಕ್ ಹಾಕ್ತೆ, ಅದನ್ನು ನಿಮ್ಮ ಮಟನೇ ಬಿಸಿನೀರಲ್ಲಿ ಅದೇ ಸಿರಪ್ ಹಾಕೋ ಅನ್ನೋ ಒಂದು ಕ್ಯಾಪ್ ಇರುತ್ತಲ್ಲ, ಅದನ್ನು ನೀಟಾಗಿ ತೊಳೆದು ಆಮೇಲೆ ಹಾಕಿದೆ. ನಾನು ಮೊದಲೆಲ್ಲ 11 ಗಂಟೆ ಒಳಗಡೆ ಹಾಕ್ತಾಯಿದ್ದೆ, ಬಟ್ ಇವಾಗ ಪಾಪುಗೆ ಸ್ವಲ್ಪ ಕೆಮ್ಮಾಗಿತ್ತು, ಸೊ ಹಾಗಾಗಿ ಬೇರೆ ಟಾನಿಕ್ ಹಾಕ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಲೇಟಾಗಿ ವಿಟಮಿನ್ D3ನ ನಾನು ಕೊಡ್ತೀನಿ. ವಿಟಮಿನ್ D3ನ ಯಾವ ಟೈಮಿಂಗಲ್ಲಾದರೂ ಕೊಡ್ಬೋದು, ಬಟ್ 1 ವರ್ಷದೊಳಗಡೆ ಎಲ್ಲ ಮಕ್ಳಿಗೂ ವಿಟಮಿನ್ D3 ಟಾನಿಕ್ನ ನಾವು ಕೊಡಲೇಬೇಕು. ಬಟ್ ಯಾರೂ ಕೂಡ ಮಿಸ್ ಮಾಡದೆ ಆ ಒಂದು ಟಾನಿಕ್ನ ಕೊಡಿ. ಹಾಗೆಯೇ ತುಂಬ ಜನ ನಿಮ್ಮದು ಮೊದಲನೇ ಮಗುದು ಮತ್ತು 2ನೇ ಮಗು ಡೆಲಿವರಿದು ಬಗ್ಗೆ ಹೇಳಿ ಅಂತ ಮೆಸೇಜ್ ಹಾಕಿದ್ದೀರಾ. ಅದ್ರ ಬಗ್ಗೆ ನಾನು ಆದಷ್ಟು ಬೇಗ ಹೇಳ್ತೀನಿ. ನನ್ನ ಫೇಸ್ನೂ ಕೂಡ ನಾನು ಇನ್ನೂ ತೋರಿಸಿಲ್ಲ. ಏನಕ್ಕೆ ತೋರಿಸಿಲ್ಲ ಅಂದರೆ ಆಲ್ಮೋಸ್ಟ್ ಗೊತ್ತು, ಇವಾಗ ಬಾಣಂತನ ಅಂದರೆ ಅರಿಶಿನ ಅದೆಲ್ಲ ಹಾಕಿರ್ತೀವಿ ಅಲ್ವಾ ನೋಡಿ. ಸೊ ಹಾಗಾಗಿ ನಾನು ನನ್ನ ಫೇಸನ್ನು ತೋರಿಸ್ತಾ ಇಲ್ಲ. ಒಂದು 3 ಮಂತ್ ಆದಮೇಲೆ ಅರಿಶಿನ ಹಚ್ಚೋದನ್ನು ನಿಲ್ಲಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ವಿಡಿಯೋ ಮಾಡೋಣ. ಅಲ್ಲಿ ತನಕ ವಿಡಿಯೋನ ಮಾಡೋದು ಬೇಡ, ಫೇಸನ್ನು ತೋರಿಸಿ ಅಂತ ಹೇಳಿ ನಾನು ವಿಡಿಯೋಸು ಮಾಡ್ತಾ ಇಲ್ಲ. ಆವಾಗ ಕಂಪ್ಲೀಟು ಹಾಸ್ಪಿಟ್ಲದು ನಾನು ಅವತ್ತು ಅಂದರೆ ವಿಡಿಯೋಸ್ ಹಾಕಬೇಕಾಗಿತ್ತಲ್ಲ, ಅಂದರೆ ಸ್ಟೋರೇಜ್ ಆಗ್ಬಿಡುತ್ತೇನೋ ಆಕಾಶದಲ್ಲಿ ಅನ್ನೋದಕ್ಕೋಸ್ಕರ ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ಆವಾಗಲೇ ಹಾಕ್ಬಿಟ್ಟೆ. ಇನ್ನು ಮಿಕ್ಕಿದ ಇನ್ಫಾರ್ಮೇಷನ್ನ
ಅಂತಂದರೆ ಒಂದು ಆವಾಗಲಿಂದ ನಡ್ಕೊ ಬಂದವ್ರೆ ಹಿಂಗೆ ಮಾಡಬಾರ್ದು ಕಪ್ಪ, ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬಿಡುತ್ತೇನೋ ಅನ್ನೋ ಭಯಕ್ಕೋಸ್ಕರನಾರುವೆ ಏನೂ ಮಾಡ್ಕೊ ತಿನ್ನಲ್ಲ ಅವರು. ಸಪ್ಪೆ ಬೇಳೆ ಸಾಂಬಾರು ಅನ್ನ ಮಾಡ್ಕೊಂಡು ನಾವು ಭಾನುವಾರ ಮಾಡಿದ್ರೆ ಸೋಮವಾರನೂ ಅದೇ, ಮಂಗಳವಾರ ಬೆಳಗಿನ ಜಾವ ಮತ್ತೆ ಮನೇಲೇ ಮಾಡೇ ಹೋಯ್ತಾರೆ. ಆವಾಗ ನಾವು ಏನು ಬೇಕೋ ಅದನ್ನು ಆದಷ್ಟು ಈ ಸಲ ಹಬ್ಬದ ವೀಡಿಯೋನೆಲ್ಲ ನಮ್ಮ ರಮ್ಯ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟು ಈ ಸತಿ ತಗೊಂಡೋಗೋದು ಎಲ್ಲ, ಆಮೇಲೆ ಹೊಸ್ನೀರು ತರೋದ್ರಿಂದೆಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ವೀಡಿಯೋ ಅವ್ರು ಬಂದು ಕೊಡ್ತಾರೆ. ಆದರೆ ವಾಯ್ಸ್ ಓವರ್ ಅವರೇ ಕೊಡ್ತಾರೆ. ಇಲ್ಲ ಅಂತಂದರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಗಾಯ್ಸ್. ಅದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಊರಿನ ಗ್ರಾಮ ದೇವತೆ ಹಬ್ಬನ ನೀವು ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ. ನಮ್ಮೂರಲ್ಲಿ ನಮ್ಮ ಕಡೆ ಏನು ಸ್ಪೆಷಲ್ ಇರುತ್ತೆ ಅನ್ನೋದು ಹಬ್ಬದ ದಿನ ನಾನು ನಿಮಗೆ ಹೇಳ್ತೀನಿ, ಏನು ಊಟ ಮತ್ತು ಯಾವ ಥರ ಇರುತ್ತೆ ಅಂತ. ಅಂದರೆ ಈ ಸಲ ನಾನು ಹೊರಗಡೆ ಹೋಗೋಕ್ಕಾಗೋದಿಲ್ಲ, ಅದೊಂದು ಬಿಟ್ಟರೆ ಇನ್ನೇನಿಲ್ಲ ವಿಶೇಷ ಈ ಸಲ. ಅಡುಗೆ ಮನೆ ಎಲ್ಲ ಆಲ್ಮೋಸ್ಟ್ ಕ್ಲೀನಾಗಿದೆ. ಇವಾಗ ದೇವ್ರ ಪಾತ್ರೆ ತೊಳೆಯೋಕ್ಕೆ ಅಂತ ರಮ್ಮು ರೆಡಿ ಮಾಡ್ಕೋತಾ ಇದ್ದಾಳೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ.